ರಾಜ್ಯದಲ್ಲಿ ಹಿಜಾಬ್ ಸಂಘರ್ಷ ಮತ್ತೆ ತಾರಕಕ್ಕೇರಿದ್ದು, ತಾಕತ್ತಿದ್ರೆ ಮತ್ತೆ ಹಿಜಾಬ್ ತರುವಂತೆ ಆರ್ಎಸ್ಎಸ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲ್ ಹಾಕಿದ್ದಾರೆ. ಇನ್ನು ಗೃಹ ಸಚಿವರು ಸಿಎಂ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು. ಈ ಸುದ್ದಿಗಳನ್ನು ನೋಡೋಣ ಹಿಜಾಬ್ ವರ್ಸಸ್ ಕೇಸರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಹಿಜಾಬ್ ಸಂಘರ್ಷ ಮತ್ತೆ ತಾರಕಕ್ಕೇರಿದ್ದು, ಸಿಎಂ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಅದರಲ್ಲೂ ಮಂಡ್ಯದಲ್ಲಿ ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್, ನಿಮಗೆ ಮತ್ತೆ ಹಿಜಾಬ್ ತರುವ ತಾಕತ್ತು ಇದೆಯಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನೀವು ಹಿಜಾಬ್ ಮತ್ತೆ ತರ್ತೇವೆ ನಾವು ಅಂತ ಹೇಳ್ತಾ ಇದ್ದೀರಲ್ಲ, ಹಿಜಾಬ್ ತರುವ ತಾಕತ್ತು ಇದೆಯಾ ನಿಮಗೆ? ಆ ತಾಕತ್ತಿದ್ರೆ ತರುವ ಪ್ರಯತ್ನ ಮಾಡಿ. ಮುಸ್ಕಾನ್ಗೆ ಅಲ್ ಖೈದಾ ಹಣ ಶಹಬಾಸ್ ಗಿರಿ ಕೊಟ್ಟಿದೆ. ಮಂಡ್ಯದಲ್ಲಿ ಬಾಂಬ್ ಹಾಕಲು ಅಲ್ ಖೈದಾ ಪ್ಲಾನ್ ಮಾಡಿದೆ. ನಾಳೆಯಿಂದ ಆಕೆ ಕಾಲೇಜ್ಗೆ ಹೋಗುವುದಾಗಿ ಹೇಳಿದ್ದಾಳೆ. ಹೋಗಲಿ ನೋಡೋಣ ಅಂತ ಪ್ರಭಾಕರ್ ಕಲ್ಲಡ್ಕ ಸವಾಲ್ ಎಸೆದಿದ್ದಾರೆ. ಅಂದ್ರೆ ಅಲ್ ಖೈದಾದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳು ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿದ್ದಾಳೆ. ಎಚ್ಚರಿಕೆಯಿಂದ ಇರ್ಬೇಕು ನೀವು. ಅದರ ಮುಖಾಂತರ ಇಲ್ಲಿ ಬೇರೆ ಬೇರೆ ಮಠ ಮಂದಿರಗಳು ಶಾಲೆಗಳು ಎಲ್ಲ ಇದೆ, ಅಲ್ಲಿ ಮತ್ತೆ ಬಾಂಬ್ ಅನ್ನು ಹಾಕುವಂತ ಒಂದು ಪ್ರಯತ್ನ ಇದರ ಮುಖಾಂತರ ನಡೆಯುತ್ತೆ, ನೆನಪಿಟ್ಟುಕೊಳ್ಳಿ. ಇನ್ನು ಈ ಬಗ್ಗೆ ಮಾತನಾಡಿದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ, ಹಿಜಾಬ್ಗೆ ಅವಕಾಶ ಕೊಟ್ರೆ ಕೇಸರಿ ಶಾಲು ಹಾಕೊಳ್ತಾರೆ ಅಂತ ಕಲಬುರಗಿಯಲ್ಲಿ ಎಚ್ಚರಿಕೆ ನೀಡಿದ್ರು. ಅಲ್ಲದೆ ಸಿಎಂಗೆ ಅರಳು ಮರಳು ಅಂತ ಕಿಡಿಕಾರಿದ್ರು. ಅವರು ಅರಳು ಆಗೈತವ್ರಿ. ಒಟ್ಟ ಮೊನ್ನೆ ಏನು ಹೇಳಿದ್ರು, ಹಿಜಾಬು ನಾವು ಇದನ್ನು ಮಾಡ್ತೀವಿ, ಹಾಕೊಂಡು ಹೋಗಿರತ್ತವೆ. ನಾವು ಹೇಳಿದ್ವಿ ಕೇಸರಿ ಶಾಲು ಹಾಕೊಂಡು ಹೋಗಿರತ್ತವೆ. ಅದನ್ನೇನಾರು ತೆಗೆದ್ರೆ ನಾವು ಎಲ್ಲ ನಮ್ಮ ಮಕ್ಕಳಿಗೂ ಕೇಸರಿ ಶಾಲು ನಾವೇ ಕೊಡೋರದು. ಸಿದ್ದರಾಮಯ್ಯಗೆ ದಮ್ ಇದ್ದರೆ ಹಿಂದೂ ರಾಷ್ಟ್ರ ಆಗೋದನ್ನು ತಡೆಯಲಿ. ಹಿಜಾಬ್ ಹಿಂದೆ ತಿರುಗುವ ಈ ಸರ್ಕಾರಕ್ಕೆ ಹೆಚ್ಚು ದಿನ ಉಳಿಗಾಲವಿಲ್ಲ ಅಂತ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಲ್ಲಿ ಸಂಸದ ಅನಂತಕುಮಾರ ಹೆಗಡೆ ವಾಗ್ದಾಳಿ ನಡೆಸಿದ್ರು. ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ರೀತಿ ಇದೆಯಲ್ಲ, ಇದು ತುಂಬಾ ಆಘಾತಕ್ಕೆ ಈಡು ಮಾಡುತ್ತೆ. ಇದು ಸರಿಯಲ್ಲ. ಕಾಂಗ್ರೆಸ್ನ ಈ ಧೋರಣೆ ಸರಿಯಲ್ಲ. ನಾನು ಹೇಳಿದ್ದನ್ನು ಬರ್ಕೊಡಿ. ಸಿದ್ದರಾಮಯ್ಯನಿಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಮಾಡೋದನ್ನ ತಡೀಲಿ. ಇಲ್ಲದ ಹಿಜಾಬ್ ನಿರ್ಬಂಧ ಹಿಂಪಡಿತೀನಿ ಅಂತಿದ್ದಾರೆ. ಇದು ಸಿದ್ದರಾಮಯ್ಯನವರ ಮುಟ್ಟಾಳತನ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹಿಜಾಬ್ ಎಲ್ಲೇ ಬ್ಯಾನ್ ಆಗಿದೆ, ಹಿಜಾಬ್ ಬ್ಯಾನ್ ಆದ್ರೆ ಎಲ್ಲೋ ಹಾಕೊಂಡು ಓಡಾಡಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಈ ಬುದ್ಧಿ ಇಲ್ವಾ ಅಂತ ಕಿಡಿಕಾರಿದ್ರು. ಇಲ್ಲದ ಹಿಜಾಬ್ ನಿರ್ಬಂಧವನ್ನು ಹಿಂಪಡಿತೀವಿ ಅಂತ ಹೇಳಿದ್ರು. ಎಷ್ಟು ಕಾಂಗ್ರೆಸ್ ಎಂದು ಬೌದ್ಧಿಕ ದಿವಾಳಿಕೋರತನ ಇದೆ ಅಥವಾ ಮುಟ್ಟಾಳತನ ಇದೆ? ಇದು ಮುಟ್ಟಾಳತನ ಅಲ್ಲದೆ ಏನೂ ಇಲ್ಲ. ಇದು ಸಿದ್ದರಾಮಯ್ಯನವರ ಮುಟ್ಟಾಳತನ ಇದೆ. ಹಿಜಾಬ್ ವಿಚಾರದಲ್ಲಿ ಮಕ್ಕಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಾದ್ರೂ ಕೆಟ್ಟ ರಾಜಕಾರಣ ದೂರ ಇಡಿ ಅಂತ ಸಿಎಂ ಹಿಜಾಬ್ ಹೇಳಿಕೆಗೆ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಶ್ನೆ ಒಂದೇನೆ, ಯಾಕೆ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಚೆಲ್ಲಾಟವನ್ನು ಆಡ್ತೀರಿ ನೀವು? ಕನಿಷ್ಠ ಶಿಕ್ಷಣ ಕ್ಷೇತ್ರನಾದ್ರೂ ನಿಮ್ಮ ಕೆಟ್ಟ ರಾಜಕಾರಣದಿಂದ ದೂರ ಇಡಬಹುದಿತ್ತಲ್ವಾ? ಮಕ್ಕಳಲ್ಲೂ ವಿಷ ಬೀಜ ಬಿತ್ತುವುದು ರಾಷ್ಟ್ರಘಾತಕ ಕೆಲಸ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಕೆಂಡಮಂಡಲರಾದರು. ಮೊಹಮ್ಮದ್ ಅಲಿ ಜಿನ್ನಾ ಭಾರತ ವಿಭಜನೆಗೆ ಕಾರಣರಾದರು. ಈಗ ಕಾಂಗ್ರೆಸ್ ಮಕ್ಕಳಲ್ಲಿ ಪ್ರತ್ಯೇಕತೆ ಭಾವನೆ ಬಿತ್ತುತ್ತಿದೆ ಅಂತ ಕಿಡಿಕಾರಿದ್ರು. ಶಾಲೆಯ ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತೋದು, ಅವರಲ್ಲಿ ಕೋಮುವಾದದ ಭಾವನೆ ಬಿತ್ತೋದು, ಅದೊಂದು ರಾಷ್ಟ್ರಘಾತಕ ಕೆಲಸ. ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಕಾಂಗ್ರೆಸ್ ಮನಸ್ಥಿತಿ ಇವು ಬೇರೆ ಬೇರೆ ಅಲ್ಲ. ಜಾತಿ ವಿಷ ಬೀಜ ಬಿತ್ತುವ ಕೆಲಸ ಸಿದ್ದರಾಮಯ್ಯ ಬಿಡಬೇಕು, ಅದರಿಂದ ಅವರಿಗೆ ಯಾವುದೇ ಲಾಭ ಆಗಲ್ಲ ಅಂತ ದಾವಣಗೆರೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಜಾತಿ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಸಿದ್ದರಾಮಯ್ಯನವರು ನಿಲ್ಲಿಸಬೇಕು. ಇದರಿಂದ ನಿಮಗೆ ಯಾವುದೇ ರೀತಿಯ ಲಾಭ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಸಿಎಂ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರುವ ಗೃಹ ಸಚಿವ ಪರಮೇಶ್ವರ್, ಹಿಜಾಬ್ ನಿಷೇಧ ಮಾಡೋ ಅವಶ್ಯಕತೆ ಇಲ್ಲ ಎಂದು ನನ್ನ ಅಭಿಪ್ರಾಯ. ಕಾನೂನು ಪರಿಶೀಲನೆ ಮಾಡಿಯೇ ಹಿಜಾಬ್ ಜಾರಿ ಮಾಡ್ತೀವಿ ಎಂದಿದ್ದಾರೆ. ಇಟ್ ಈಸ್ ದೇರ್ ಫಂಡಮೆಂಟಲ್ ರೈಟ್. ಅದಕ್ಕಾಗಿ ಅವರು ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಆ ಸನ್ನಿವೇಶ ಇರಬೇಕು ಅನ್ನೋದನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಇವರು ಭಾರತೀಯ ಜನತಾ ಪಾರ್ಟಿಯವರು ಅದನ್ನೇ ಮೂಲವಾಗಿಟ್ಕೊಂಡು ಇವತ್ತು ಅವರು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಬಿಂಬಿಸ್ತಾ ಇದ್ದಾರೆ. ಕಾಂಗ್ರೆಸ್ನ
ನಾಯಕ ಬಿಕೆ ಹರಿಪ್ರಸಾದ್ ನೀಡಿದ್ದ ಹೇಳಿಕೆ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ. ಬೂಟ್ ಬಡಿದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆ ಹಿಜಾಬ್ ಸಂಘರ್ಷ ನಡೆಯುತ್ತಿದ್ರೆ ಇದರ ನಡುವೆ ಬೂಟ್ ಬಡಿದಾಟ ಕೂಡ ಶುರುವಾಗಿದೆ. ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ನಮಗೆ ಟಿಪ್ಪು ಪರ ಅನ್ನೋದು ಬ್ರಿಟಿಷರ ಬೂಟು ನೆಕ್ಕೋರು ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ನೋಡಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ. ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ. ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ರಿಂದ ಇವರಿಂದ ನಾವು ಕಲಿಬೇಕಾಗಿಲ್ಲ. ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ನೀವು ಯಾರ ಬೂಟು ನೆಕ್ತಿದ್ದೀರಾ ಗೊತ್ತು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪರಿಷತ್ ಸದಸ್ಯ ಹರಿಪ್ರಸಾದ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಜನ ಇವತ್ತು ಒಟ್ಟಾಗಿ ಹೋಗ್ಬೇಕು ಅಂತ ಕೇಳ್ತಿದ್ದಾರೆ. ಅದನ್ನು ಬಿಟ್ಟು ಇವತ್ತು ಬೂಟು ನೆಕ್ಕುವವರು ನಾನು ಕಾಂಗ್ರೆಸ್ ಅವರಿಗೆ ಕೇಳ್ತಾ ಇದ್ದೀನಿ, ನೀವು ಯಾವ ಕುಟುಂಬದ ಮಾತರ ಬಗ್ಗೆ ಹೇಳ್ತಾ ಇದ್ದೀರಿ? ನೀವು ಯಾರ ಬೂಟನ್ನ ನೆಕ್ತಾ ಇದ್ದೀರಿ? ಇನ್ನು ಬಿಕೆ ಹರಿಪ್ರಸಾದ್ ಮಾತಿಗೆ ಕೆರಳಿ ಕೆಂಡವಾಗಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಅಲ್ಲಿ ಹರಿಪ್ರಸಾದ್ ಬೋಟ್ಗಿಂತ ಕಡೆಯಾಗಿದ್ದಾರೆ. ಅದಕ್ಕಾಗಿ ಬಿಕೆ ಹರಿಪ್ರಸಾದ್ ಆ ಭಾಷೆ ಬಳಸಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಮತ್ತು ಬಿಕೆ ಹರಿಪ್ರಸಾದ್ ಅವರು ಈಗ ಅವ್ರನ್ನ ಯಾರು ಬೂಟು ಅಂತ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯೊಳಗೆ ಅವ್ರು ಬೂಟಿಗಿಂತ ಕಡಿಮೆ ಮಾಡಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಹೇಳಿದ್ದಾರೆ, ಅವರು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಹೇಳಿದ್ದಾರೆ. ಹರಿಪ್ರಸಾದ್ ಬೂಟ್ ಹೇಳಿಕೆಗೆ ಆರ್ ಅಶೋಕ್ ಗರಂ ಆದ್ರು. ಮೆಂಟಲ್ ಆಸ್ಪತ್ರೆಯಿಂದ ಬಂದವರ ರೀತಿ ಮಾತಾಡ್ತಿದ್ದಾರೆ. ಮಕ್ಕಳನ್ನು ಅಡಬಿಟ್ಟು ಬ್ರಿಟಿಷರ ಬೂಟ್ ನೆಕ್ಕಿದ್ದು ಟಿಪ್ಪು ಅಂತ ಕೆಂಡ ಕಾರಿದ್ರು. 54 ಸ್ಥಾನದಲ್ಲಿ ಇವರಿಗೆ ಬಂದಿದ್ದು 45 ಸ್ಥಾನ. ವಿರೋಧ ಪಕ್ಷ ಆಗೋಕ್ಕೂ ನಾಲಾಯಕ್ ಅಂತ ಜನ ಇವರನ್ನ ಅವರೇ ಹೇಳ್ತಾ ಇದ್ದಾರಲ್ಲ, ಏನು ನೆಕ್ಕಬೇಕು ಅಂತ ಅಲ್ಲಿ ಕಳಿಸಿದ್ದಾರೆ, ಅವ್ರನ್ನ ಅಲ್ಲಿ ಕಳಿಸಿದ್ದಾರೆ. ಈಗ ಟಿಪ್ಪು ಸುಲ್ತಾನ್ ಯಾರು? ಅವ್ರನ್ನ ಮಕ್ಕಳನ್ನು ಅಡಿಬಿಟ್ಟು ಬ್ರಿಟಿಷರ ಕಾಲಿಗೆ ಬೂಟ್ ನೆಕ್ದವರು ಟಿಪ್ಪು, ನಾವಲ್ಲ. ಬ್ರಿಟಿಷರ ಬೂಟ್ ನೆಕ್ಕುವ ಇತಿಹಾಸ ನಮ್ಮದಲ್ಲ, ಇಟಲಿ ಮೇಡಂ ಬೂಟ್ ನೆಕ್ಕುವ ಇತಿಹಾಸ ನಿಮ್ಮದು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಹರಿಪ್ರಸಾದ್ ವಿರುದ್ಧ ಕಿಡಿಕಾರಿದ್ರು. ನಾವು ಬ್ರಿಟಿಷರ ಬೂಟನ್ನು ನೆಕ್ಕಿತಕ್ಕಂಥ ಇತಿಹಾಸ ನಮ್ದಲ್ಲ, ನಿಮ್ಮದು ಯಾವುದೋ ಇಟಲಿ ಮೇಡಮ್ನವರ ಬೂಟನ್ನೇ ನೆಕ್ತಕ್ಕಂಥ ಇತಿಹಾಸ ನಿಮ್ಮದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ಸೋನಿಯಾ ನೆಹರು ಓಲೈಸುವರು ನೀವು, ಬೂಟು ನೆಕ್ಕೋರು ನೀವು. ಬ್ರಿಟಿಷ್ ಬಿಟ್ಟು ಹೋದ ಸಂತತಿ ಕಾಂಗ್ರೆಸ್ನದ್ದು. ಹಗರು ಹೇಳಿಕೆ ಕೊಟ್ಟರೆ ಘೆರಾವ್ ಹಾಕ್ತೀವಿ ಅಂತ ಬಿಕೆ ಹರಿಪ್ರಸಾದ್ಗೆ ಮಾಜಿ ಸಚಿವ ರೇಣುಕಾಚಾರ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಈ ರಾಜ್ಯದಲ್ಲಿ ಅಭಿವೃದ್ಧಿ, ದೇಶದಲ್ಲಿ ಅಭಿವೃದ್ಧಿ, ಆದ್ರೆ ಬೂಟ್ ನೆಕ್ಕ ಸಂಸ್ಕೃತಿ ನಿಮ್ದು. ಸೋನಿಯಾ ಗಾಂಧಿ ನೆಹರು ಕುಟುಂಬವನ್ನು ಓಲೈಸರ್ ನೀವು, ಬೂಟ್ ನೆಕ್ಕರ್ ನೀವು. ಭಾರತೀಯ ಜನತಾ ಪಾರ್ಟಿ ಥರ್ಡ್ ರೇಟ್ ರಾಜಕಾರಣ ಮಾಡಲ್ಲ. ಕಾಂಗ್ರೆಸ್ ಇಂತಹ ಹೇಳಿಕೆಗಳಿಂದ ಮೂಲೆ ಗುಂಪು ಆಗ್ತಿದೆ ಅಂತ ಬಿಕೆ ಹರಿಪ್ರಸಾದ್ ಬೂಟ್ ಹೇಳಿಕೆಗೆ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಬ್ರಿಟಿಷರ ಏಜೆಂಟ್ನಂತೆ ವರ್ತನೆ ಮಾಡಿದ್ದು ಕಾಂಗ್ರೆಸ್ ಅಂತ ಕುಟುಕಿದ್ರು. ಕರ್ನಾಟಕದಿಂದ ನಿರ್ಗಮನ ಆಗ್ತದೆ. ಹರಿಪ್ರಸಾದ್ ಅವರು ಲೀಡರ್ ಆಗಿದ್ದರಿಂದನೇ ಕಾಂಗ್ರೆಸ್ ಈ ಪರಿಸ್ಥಿತಿ ಬಂದಿದೆ. ಇದು ಅತ್ಯಂತ ಖಂಡನೀಯ. ಜನ ತಕ್ಕ ಪಾಠ ಕಲಿಸ್ತಾರೆ. ಸ್ವತಂತ್ರ ಹೋರಾಟದ ಲಾಭವನ್ನು ಪಡ್ಕೊಂಡಂಥವ್ರು ಕಾಂಗ್ರೆಸ್ನವರು. ಯೋಧರ ಬಗ್ಗೆ ತಿಳಿದುಕೊಂಡು ಹರಿಪ್ರಸಾದ್ ಮಾತಾಡಲಿ ಅಂತ ವಿಜಯಪುರದಲ್ಲಿ ಮಾಜಿ ಸಚಿವ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಅಲ್ಲದೆ ಇತಿಹಾಸ ತಿಳಿದುಕೊಳ್ಳುವಂತೆ ಹರಿಪ್ರಸಾದ್ಗೆ ಸಲಹೆ ನೀಡಿದ್ರು. ಆದರೆ ಅವ್ರಿಗೆ ಹೇಳ್ತೀನಿ, ಇನ್ನೊಂದು ಸಾರಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಸ್ವಾತಂತ್ರ್ಯ ಯೋಧರ ಇತಿಹಾಸವನ್ನು ಓದಿ ಮಾತಾಡಬೇಕು ಅಂತ ವಿನಂತಿ. ಅಧಿಕಾರದ ಅಮಲಿನಲ್ಲಿ ದುರಹಂಕಾರದಿಂದ ಮಾತಾಡಿದ್ದಾರೆ. ಬಿಕೆ ಹರಿಪ್ರಸಾದ್ ದುರಹಂಕಾರದ ಹೇಳಿಕೆ ಖಂಡಿಸುತ್ತೇನೆ ಅಂತ ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಮುಖಂಡರು ದುರಂಕಾರದ ನಡವಳಿಕೆಯಿಂದ ನಡ್ಕೊಳ್ತಾ ಇದ್ದಾರೆ. ಇವತ್ತು ನಿಮ್ಮ ನಡವಳಿಕೆಗೆ ಇವತ್ತು ಯಾವ ರೀತಿ ಶಾಸ್ತಿ ಆಗ್ತದೆ ಬರೋದ್ರಿಂದ ನೀವು ನೋಡೋರಿದ್ದೀರಿ.
ನಿನ್ನೆ ಆರಂಭವಾಗಿದ್ದ ವೀರಶೈವ ಮಹಾಸಭಾದ ಅಧಿವೇಶನ ಇಂದು ತೆರೆಕಂಡಿದೆ. ಶಾಮನೂರು ಶಿವಶಂಕರಪ್ಪ ಅವರ 8 ನಿರ್ಣಯಗಳನ್ನು ಮಂಡಿಸಿದ್ದಾರೆ. ಇವರು ಹೊಸ ಜಾತಿ ಗಣತಿ ಮಾಡುವಂತೆ ಆಗ್ರಹಿಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಜಾತಿ ಜ್ವಾಲೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ 24ನೇ ಮಹಾ ಅಧಿವೇಶನ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಜಾತಿಗಣತಿ ವಿಚಾರವನ್ನು ಅನೇಕ ನಾಯಕರು ಪ್ರಸ್ತಾಪಿಸಿದ್ರು. ಬಿಜೆಪಿ ಮತ್ತು ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ಪಕ್ಷಗಳ ನಾಯಕರು ಸಹ ಮಹಾ ಅಧಿವೇಶನದಲ್ಲಿ ಭಾಗವಹಿಸಿದ್ರು. ನಿನ್ನೆ ಆರಂಭವಾದ ಅಧಿವೇಶನ ಇಂದು ತೆರೆ ಕಂಡಿತು. ಜಗದೀಶ್ ಶೆಟ್ಟರ್ ಸಾಹೇಬರು ಉದ್ಘಾಟನಾ ನುಡಿಯನ್ನ ಆಡಬೇಕಾಗಿ ವಿನಂತಿ. ಅಖಿಲ ಭಾರತ ವೀರಶೈವ ಮಹಾಸಭಾದ ಮಹಾ ಅಧಿವೇಶನದಲ್ಲಿ ಜಾತಿ ಗಣತಿ ವಿರುದ್ಧ ನಿರ್ಣಯ ಮಂಡಿಸಲಾಯಿತು. ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅಧಿವೇಶನದ ನಿರ್ಣಯ ಮಂಡಿಸಿದ್ರು. 8 ನಿರ್ಣಯಗಳನ್ನು ಮಂಡಿಸಲಾಯಿತು. ಜಾತಿ ಗಣತಿ 8 ವರ್ಷ ಹಳೆಯದಾಗಿದೆ. ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಎಂದು ಮಹಾ ಅಧಿವೇಶನದಲ್ಲಿ ನಿರ್ಣಯ ಮಾಡಲಾಯಿತು. ಜಾತಿ ಜನಗಣತಿ ಸುಮಾರು 8 ವರ್ಷದಷ್ಟು ಹಳೆಯದಾಗಿದ್ದು ಅಧಿಕೃತವಾಗಿ ಅಂಗೀಕಾರವಾಗುವ ಮೊದಲೇ ಅದರಲ್ಲಿ ಅಂಶಗಳು ಹೋರಿಕೆಯಾಗಿವೆ. ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಮಂಡಿಸಿದ ನಿರ್ಣಯಗಳನ್ನು ಎದ್ದು ನಿಂತು ಅಂಗೀಕರಿಸಲಾಯಿತು. ಬಸವಣ್ಣನನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಬೇಕು. ಕೇಂದ್ರ ಒಬಿಸಿ ಪಟ್ಟಿಗೆ ಸಕಲ ಲಿಂಗಾಯತರನ್ನ ಸೇರ್ಪಡೆ ಮಾಡಬೇಕು. ಮುಂದೆ ಜಾತಿ ಗಣತಿ ಆಗುವಾಗ ಎಲ್ಲಾ ಲಿಂಗಾಯತರ ಧರ್ಮದ ಕಾಲಂನಲ್ಲಿ ವೀರಶೈವ ಎಂದು ಬರೆಸಬೇಕು ಎಂದು ನಿರ್ಣಯ ಅಂಗೀಕರಿಸಲಾಯಿತು. ಜಾತಿ ಗಣತಿಯನ್ನೇ ರಾಜಕೀಯ ಅಸ್ತ್ರವಾಗಿ ಬಳಸುವ ಪ್ರಯತ್ನ ನಡೆದಿದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಾತಿ ಗಣತಿ ಹೆಸರಿನಲ್ಲಿ ಪ್ರತ್ಯೇಕ ಮಾಡುವ ಕೆಲಸ ನಡೀತಿದೆ. ಅದು ಸಾಧ್ಯವಿಲ್ಲ. ನಮ್ಮನ್ನ ಬಿಟ್ಟು ರಾಜ್ಯ ಆಳುವುದು ಅಸಾಧ್ಯ ಅಂತಂದ್ರು. ಜಾತಿ ಗಣತಿ ಒಂದು ರಾಜಕೀಯ ಅಸ್ತ್ರವಾಗಿ ಇವತ್ತು ನಡೀತಾ ಇದೆ. ಅದಕ್ಕೆ ಅವಕಾಶ ಆಗಬಾರ್ದು. ರಾಜಕಾರಣ ಮಾಡೋದಕ್ಕೆ ಬೇಕಾದಷ್ಟು ವಿಚಾರಗಳಿದ್ದಾವೆ. ಜಾತಿ ಗಣತಿ ವರದಿ ಬಗ್ಗೆ ಪರಿಶೀಲಿಸುವಂತೆ ಮನವಿ ಮಾಡಿರುವುದಾಗಿ ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ವೀರಶೈವ ಮಹಾಸಭಾದಿಂದ ಜಾತಿ ಗಣತಿ ಮಾಡುವುದು ಒಳ್ಳೆಯದು. ಮೀಸಲಾತಿಗಾಗಿ ಲಿಂಗಾಯತ ಸಮುದಾಯ ಒಡೆದು ಹೋಗುತ್ತಿದೆ ಅಂತ ಹೇಳಿದರು. ಬೆಳಗಾಂ ಅಧಿವೇಶನದಲ್ಲಿ ಕೂಡ ಸೆಂಟ್ರಲ್ ರಿಸರ್ವೇಷನ್ ಬಗ್ಗೆ ನಾವು ಸಿಎಂ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ. ಒಂದು ನನಗೆ ಅದೇನಾಗಿತ್ತು ಅವೈಜ್ಞಾನಿಕವಾದ ವ್ಯವಸ್ಥೆ ಇದ್ದಂಥ ಟೈಮಲ್ಲಿ ಇವತ್ತು ಅದನ್ನ ಮರು ಪರಿಶೀಲನೆ ಮಾಡಬೇಕಂತೇಳಿ ನಮ್ಮೆಲ್ಲರ ಒತ್ತಾಯ. ಜಾತಿ ಗಣತಿ ಬೇಡ ಎಂಬ ಭಾವನೆ ಬಹುತೇಕರಲ್ಲಿ ಬಂದಿದೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ವೈಜ್ಞಾನಿಕವಾಗಿ ಸಮೀಕ್ಷೆಯಾಗಬೇಕು. ಜಾತಿ ಗಣತಿ ಇನ್ನೊಮ್ಮೆ ಸರ್ವೆ ಆಗಲಿ. ಜನರಿಗೆ ವಾಸ್ತವಿಕ ಸ್ಥಿತಿ ತಿಳಿಸಬೇಕು ಅಂತ ದಾವಣಗೆರೆಯಲ್ಲಿ ಆಗ್ರಹಿಸಿದ್ರು. ಹೊಸದಾಗಿ ಒಂದು ಜಾತಿ ಗಣತಿ ನಡೆಸಿ ವಾಸ್ತವಿಕ ಸ್ಥಿತಿಯನ್ನು ಜನರಿಗೆ ತಿಳಿಸಬೇಕು. ಆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಮಾಡುವ ಅಧಿಕಾರ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಅಧಿಕಾರ ಇಲ್ಲದಿರುವುದನ್ನು ಸಮರ್ಥನೆ ಮಾಡಿಕೊಳ್ಳುತ್ತಿದೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ವಿಷಯದಲ್ಲಿ ನಾವು ಸ್ಪಷ್ಟವಾಗಿದ್ದೇವೆ ಅಂತಂದ್ರು. ಇವತ್ತು ಜಾತಿ ಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಆದರೆ ಅವ್ರದ್ದೇ ಆದಂಥ ವಿಶ್ಲೇಷಣೆ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಜಾತಿ ಗಣತಿ ವರದಿ ಬಿಡುಗಡೆ ಬೇಡ, ಮರು ಸರ್ವೆ ಆಗಬೇಕು ಅಂತ ದಾವಣಗೆರೆಯಲ್ಲಿ ಬಿಜೆಪಿ ಸಂಸದ ಜಿಎಂ ಸಿದ್ದೇಶ್ವರ್ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತರು 2 ಕೋಟಿ ಇದ್ದಾರೆ. ಇದೀಗ ಬಿಡುಗಡೆ ಆಗ್ತಿರುವ ವರದಿಯಲ್ಲಿ ಕೆಲ ಲಕ್ಷ ಜನರು ಮಾತ್ರ ಇದ್ದಾರೆ ಎಂದು ಹೇಳಲಾಗ್ತಿದೆ ಅಂತಂದ್ರು. ಸುಮಾರು 2 ಕೋಟಿ ಜನ ಅದಿವೆ. ಅದು ಸರಿಯಾಗಿ ಜಾತಿ ಗಣತಿ ಮಾಡಲಿ. ನಾವೇನು ಅದು ವಿರೋಧ ಏನಿಲ್ಲ. ಜಾತಿ ಗಣತಿ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಸರಿಯಾಗಿ ಜಾತಿ ಗಣತಿ ಮಾಡಲಿ. ಈಡಿಗ ಸಮಾವೇಶದಿಂದ ನಾನು ದೂರ ಇದ್ದೆ. ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಬೇಕು ಅಂತ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ನಾನು ಜಾತಿ ರಾಜಕಾರಣ ಮಾಡಿಲ್ಲ. ರಾಜಕಾರಣದಲ್ಲಿ ಯಾರನ್ನು ತುಳಿಯೋಕೆ ಆಗಲ್ಲ. ತುಳಿತೀನಿ ಅಂದಿದ್ರೆ ಅವರು ಭ್ರಮ ನಿರಸನದಲ್ಲಿ ಇರ್ತಾರೆ ಅಂತ ಮತ್ತೆ ಪರೋಕ್ಷ ವಾಗ್ದಾಳಿ ನಡೆಸಿದ್ರು. ನನ್ನನ್ನು ಯಾರೂ ದೂರ ಇಡಲಿಲ್ಲ. ನನ್ನ ಕರೆದಿದ್ರು, ನಾನು ದೂರ ಇದ್ದೆ ಅಷ್ಟೇ. ನಾನು ಯಾವುದೇ ಜಾತಿ ಸಮಾವೇಶಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ನಾನು ಅದಕ್ಕೆ ದೂರ ಇದ್ದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳು ಸಂಕೀರ್ತನ ಯಾತ್ರೆ ನಡೆಸಿದ್ರು. ಜಾಮಿಯಾ ಮಸೀದಿ ಬಳಿ ನಿಲ್ಲಲು ಬೆಳೆದಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ರು. ಕೆಲಕಾಲ ಪೊಲೀಸರು ಮತ್ತು ಮಾಲಾಧಾರಿಗಳ ಮಧ್ಯೆ ತಳ್ಳಾಟ, ನೂಕಾಟವೇ ನಡೆದು ಹೋಯಿತು. ಮಸೀದಿ ಬಳಿ ರ್ಯಾಲಿ ತಲುಪುತ್ತಿದ್ದಂತೆಯೇ ಜೈ ಶ್ರೀರಾಮ್ ಮತ್ತು ಹನುಮಾನ್ ಘೋಷಣೆ ಕೂಗಿದ್ರು.
ಡಿಸೆಂಬರ್ 27ರಂದು ನ್ಯೂ ಇಯರ್ ಮಾರ್ಗಸೂಚಿ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಜೊತೆ ಚರ್ಚಿಸಿ ನಿರ್ಧರಿಸುತ್ತೇವೆ. ಪೊಲೀಸ್ ಇಲಾಖೆ ಪಾಲಿಕೆ ಸೇರಿ ಮಾರ್ಗಸೂಚಿ ಸಿದ್ಧಪಡಿಸುತ್ತೇವೆ ಅಂತಂದ್ರು. ಮಾನ್ಯ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ನಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತಾಡಿದ್ದಾರೆ. ಅವರು ನಮಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಆ ಪ್ರಕಾರ ಮಾಡ್ತಾ ಇದ್ದೇವೆ. ಅವರು ಕೂಡ ಈ ವಾರ ಅಂದ್ರೆ ನಾಳೆದು ಒಂದು ಇಶ್ಯೂ ಮಾಡ್ತಾ ಇದ್ದಾರೆ. ಸಂಸತ್ ದಾಳಿಯ ಆರೋಪಿಗಳಿಗೆ ಪಾಸ್ ನೀಡಿರೋ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಮೌನ ಮುರಿದಿದ್ದಾರೆ. ನಾನು ದೇಶ ಪ್ರೇಮಿಯೋ ದೇಶ ದ್ರೋಹಿಯೋ ಜನರು ತೀರ್ಮಾನ ಮಾಡ್ತಾರೆ, ನಾನೇನು ಅನ್ನೋದು ಚಾಮುಂಡಿ ತಾಯಿ ಮತ್ತು ಜನರಿಗೆ ಗೊತ್ತು ಅಂತ ಹೇಳಿದ್ರು. ಅವರು ಅಲ್ಟಿಮೇಟ್ ಆಗಿ ತೀರ್ಪು ಕೊಡಬೇಕಾದರೂ ಜಡ್ಜ್ ಮಾಡಬೇಕಾದರೂ ಅವರು, ನಾನು ದೇಶ ಪ್ರೇಮಿನೋ ದೇಶ ಭಕ್ತನೋ ಅನ್ನೋದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನಕ್ಕೆ ನಾನು ಬಿಟ್ಟಿದ್ದೀನಿ. ಅದರ ಆಚೆಗೆ ನನಗೇನು ಹೇಳಲಿಕ್ಕಿಲ್ಲ. ಸಂಸದ ಪ್ರತಾಪ್ ಸಿಂಹ ಅವರ ತಮ್ಮ ಮರಗಳ ಮಾರಣ ಹೋಮ ಮಾಡಿರೋ ಆರೋಪ ಕೇಳಿಬಂದಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿಯಲ್ಲಿ ಘಟನೆ ನಡೆದಿದೆ. ವಿಕ್ರಮ್ ಸಿಂಹ ರಾತ್ರೋರಾತ್ರಿ ಹಾಸನದಲ್ಲಿ ಮರಗಳನ್ನು ಕಡಿದಿದ್ದಾರೆ ಎನ್ನಲಾಗಿದೆ. ಶುಂಠಿ ಬೆಳೆಯುವ ಉದ್ದೇಶದಿಂದ ಜಮೀನು ಬಾಡಿಗೆ ಪಡೆದು ಮರಗಳ ಮಾರಣ ಹೋಮ ಮಾಡಿದ್ದಾರೆ ಎನ್ನಲಾಗಿದೆ. ಅಣ್ಣ ಸಂಸತ್ ದಾಳಿಕೋರರಿಗೆ ಪಾಸ್ ನೀಡುವ ಕೆಲಸದಲ್ಲಿದ್ದರೆ ತಮ್ಮ ಮರಗಳ್ಳತನದಲ್ಲಿ ತೊಡಗಿದ್ದಾನೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ವಿಕ್ರಮ್ ಸಿಂಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನು ಕಡಿದು ಸಾಗಾಟ ನಡೆಸಿರುವುದು ದಕ್ಷ ಅಧಿಕಾರಿಯಾದ ತಹಸೀಲ್ದಾರ್ ಮಮತಾ ಅವರ ಮೂಲಕ ಬೆಳಕಿಗೆ ಬಂದಿದೆ. ಸಚಿವ ಈಶ್ವರ್ ಖಂಡ್ರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಆದೇಶಿಸಲಿದ್ದಾರೆ ಅಂತ ಕಿಡಿಕಾರಿದ್ರು. ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ನೇಮಿಸಿ ಪಟ್ಟಿ ಬಿಡುಗಡೆ ಮಾಡಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ 14ಕ್ಕೂ ಹೆಚ್ಚು ಆಪ್ತರಿಗೆ ಸ್ಥಾನ ಕೊಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ 3 ಆಪ್ತರು ಸಹ ಪದಾಧಿಕಾರಿಗಳ ಪಟ್ಟಿಯಲ್ಲಿದ್ದಾರೆ. ಕಳೆದ ಬಾರಿ ಬಿಎಲ್ ಸಂತೋಷ್ ಆಪ್ತರಿಗೆ ಹೆಚ್ಚು ಮಣೆ ಹಾಕಲಾಗಿತ್ತು. ಮಾಜಿ ಸಚಿವ ವಿ ಸೋಮಣ್ಣ ಪುತ್ರ ಅರುಣ್ಗೆ ಸಹ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ. ಅರಿತು ತೂಗಿ ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಇದರಲ್ಲಿ 2 ಮಾತಿಲ್ಲ. ಒಳ್ಳೆಯ ಪದಾಧಿಕಾರಿಗಳ ಆಯ್ಕೆಯಾಗಿದೆ. ಯತ್ನಾಳ ವಿಚಾರವಾಗಿ ನಾನು ಮಾತನಾಡುವುದಿಲ್ಲ ಅಂತಂದ್ರು. ನಾನು ಅದ್ಯಾವುದಕ್ಕೂ ಕಾಮೆಂಟ್ ಮಾಡಲ್ಲ. ಎಲ್ಲರ ಅಳದು ಸುರಿದು ಎಲ್ಲರ ಒಪ್ಪಿಗೆಯನ್ನು ಪಡೆದ ಕಮಿಟಿ ಆಗಿದೆ. ಅದು ಅವ್ರ ಪರ ಇವ್ರ ಪರ ಪ್ರಶ್ನೆ ಇಲ್ಲ. ಯಾರೇ ಆದರೂ ಸಹ ಅವರು ಬಿಜೆಪಿ ಪರ. ಸೊ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಎಲ್ರಿಗೂ ತೃಪ್ತಿ ಇದೆ, ಸಮಾಧಾನ ಇದೆ. ಯಾರೊಬ್ಬರಿಂದ ಸಹ ಒಡಕನ ಮಾತು ಇದುವರೆಗೆ ಬಂದಿಲ್ಲ. ನಾನು ಏನು ಮಾತನಾಡಿದ್ರು ನನಗೆ ನೋಟಿಸ್ ಕೊಡಲ್ಲ. ನಾನು ಯಾವತ್ತಿದ್ರೂ ವಿಲನ್, ನಾನು ಹೀರೋ ಅಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ನಾನು ಇದೀಗ ಪಕ್ಷದಲ್ಲಿ ಸರ್ವ ಸ್ವತಂತ್ರ ಇದ್ದೇನೆ. ವಿಲನ್ ಆದ್ರೇನೆ ಹೀರೋ ಕಿಮ್ಮತ್ತು, ಇಲ್ಲದಿದ್ರೆ ಇಲ್ಲ ಅಂತ ಬಿಎಸ್ವೈ ವಿರುದ್ಧ ಪರೋಕ್ಷ ದಾಳಿ ಮಾಡಿದ್ರು. ಮತ್ತೆ ಇಷ್ಟು ಸ್ವತಂತ್ರ ಇದೀವಿ ಅಂದ್ರೆ ಮತ್ತೆ ಕರ್ನಾಟಕದಾಗ ಯಾವದಾನ ಹೇಳ್ರಿಪ್ಪ. ನನಗೆ ಅವ್ರ ಮನೆ ಹೇಳೋದಲ್ಲ ಸಿದ್ದರಾಮಯ್ಯ ಅವ್ರ ವಿಧಾನಸಭೆದಾಗೆ ಏನು ಯತ್ನಾಳ್ರಿ ನಿಮ್ಮ ಪಾರ್ಟಿದು ಮಾತಾಡ್ದ ನಾ ಎಲ್ಲ ಮಾತಾಡೋಣ. ಭಾರತೀಯ ಕುಸ್ತಿ ಫೆಡರೇಷನ್ನ ಸಂಸ್ಥೆಯನ್ನು ಅಮಾನತುಗೊಳಿಸಲಾಗಿದೆ. ಇತ್ತೀಚೆಗೆ ನಡೆದ ಕುಸ್ತಿ ಫೆಡರೇಷನ್ ಚುನಾವಣೆಯಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣದ ಆರೋಪಿ ಬ್ರಿಜ್ ಭೂಷಣ್ ಆಪ್ತ ಸಂಜಯ್ ಸಿಂಗ್ ಆರಿಸಿ ಬಂದಿದ್ದ. ಇದೀಗ ಕ್ರೀಡಾ ಸಚಿವಾಲಯ ಭಾರತೀಯ ಕುಸ್ತಿ ಫೆಡರೇಷನ್ ರದ್ದುಗೊಳಿಸಿದೆ. WFI ರದ್ದುಗೊಳಿಸಿದ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ನೀಡಲಿದೆ ಅಂತ ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಹೇಳಿದ್ದಾರೆ.